ಎಲ್ಲರಿಗೂ ನಮಸ್ಕಾರ. ಪೂರ್ಯಾಂಕವಿ ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಇವತ್ತು ಮುಳಬಾಗಿಲು ನಗರದಲ್ಲಿ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸದಸ್ಯರಾಗಿ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಕಷ್ಟಪಡೋದು ದುಡಿಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಇವತ್ತು ಮುಳಬಾಗಿಲು ನಗರದಲ್ಲಿ ಗಂಗಮ್ಮ ಕಾಂಪ್ಲೆಕ್ಸ್, ಜಯಲಕ್ಷ್ಮಿ ಟೆಕ್ಸ್ ಪಕ್ಕ ಗಂಗಮ್ಮ ಕಾಂಪ್ಲೆಕ್ಸ್, ಅದರ ಜೊತೆಗೆ ನಮ್ಮ ಮನ್ಸೂರ್ ನ್ಯೂ ಫ್ಯಾಷನ್ಸ್, ಮತ್ತೊಂದು ಅಡ್ರೆಸ್ಸು ನಮ್ಮ ಸಂಗೀತ ಮೊಬೈಲ್ಸ್ ಆಪೋಸಿಟ್ ಮುಂಭಾಗ ಮೇಲೆ. ಮುಳಬಾಗಿಲು ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿದೆಯಲ್ಲ. ಮುಳಬಾಗಿಲು ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ಏನೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಹುಟ್ಟುಹಬ್ಬ ಆಗಿರ್ಬೋದು, ಇಲ್ಲ ಮದುವೆ ವಾರ್ಷಿಕೋತ್ಸವ ಆಗಿರ್ಬೋದು, ಇಲ್ಲಿ ಮುಳಬಾಗಿಲು ಸೆಲೆಬ್ರೇಷನ್, ಈ ಒಂದು ಸೆಲೆಬ್ರೇಷನ್ ನೋಡಿ ನಾವು ನೋಡಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ಆವಾಗಲೇ ಹೇಳಿದೆ, ಏನಾದರೂ ಆಗು ಮೊದಲು ಮಾನವನಾಗು ಅಂತ. ಅದೇ ನಿಟ್ಟಿನಲ್ಲಿ, ಅದೇ ಒಂದು ದಾರಿಯಲ್ಲಿ ಕಷ್ಟಪಡ್ದು ನಾನು ದುಡಿದು ನನ್ನ ಬದುಕನ್ನು ಕಟ್ಕೋಬೇಕು ಅನ್ನೋ ಭಾವನೆ, ಆ ಉದ್ದೇಶ ನಮ್ಮ ಸದಸ್ಯರಾಗಿರುವಂತಹ ನಂಗ್ಲಿ ಮುಯಿನ್ ರವರಲ್ಲಿ ಇರೋದ್ರಿಂದ ಇವತ್ತಿನ ಎಲ್ಲ ಒಂದು ಕಾರ್ಯಕ್ರಮಕ್ಕೆ, ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರು ಹಾಗೂ ವಿಧವಾದಂತೆಲ್ಲ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಈ ಉದ್ಘಾಟನೆಗೆ, ಮುಳಬಾಗಿಲು ಸೆಲೆಬ್ರೇಷನ್ ಉದ್ಘಾಟನೆಗೆ ನಾವೆಲ್ಲರೂ ಕೂಡ ಬಂದು ಮುಯಿನ್ ರವರಿಗೆ ಮತ್ತೆ ಅವರ ತಂದೆಗಳಾಗಿರುವಂತಹ ಶರೀಫ್ ಅಣ್ಣನವರು ಗೌರ್ಮೆಂಟ್ ಡ್ಯೂಟಿ ಆದರೂ ಕೂಡ ಮಕ್ಕಳಿಗೆ ಒಂದು ಒಳ್ಳೆ ದಾರಿಯಲ್ಲಿ ಕಷ್ಟಪಟ್ಟು ದುಡಬೇಕು ಅನ್ನೋ ಭಾವನೆ ಇಟ್ಕೊಂಡು ಅವರು ಕೂಡ ಈ ಒಂದು ಮುಳಬಾಗಿಲು ಸೆಲೆಬ್ರೇಷನ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡ್ತಾ ಇದ್ರಿ. ಅದೇ ರೀತಿ ಮತ್ತೊಬ್ಬ ಸದಸ್ಯರಾಗಿರುವಂತಹ ನಮ್ಮ ಜುಬೇರ್ ಅವರು, ಮೊಯಿನ್ ರವರ ತಮ್ಮ, ಅವರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬರ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮುಳಬಾಗಿಲು ತಾಲೂಕಿನ ಎಲ್ಲ ರೈತಾಪಿ ವರ್ಗದವರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಮುಳಬಾಗಿಲು ಸೆಲೆಬ್ರೇಷನ್, ಆವಾಗ ತಾನೆ ಅಡ್ರೆಸ್ ಹೇಳಿದ್ದೀನಿ ನಾನು, ತಾವೆಲ್ಲರೂ ಕೂಡ ಮುಳಬಾಗಿಲು ಸೆಲೆಬ್ರೇಷನ್ಗೆ ಇಲ್ಲಿ ಬಂದು ಭೇಟಿ ಕೊಟ್ಟು ತಮ್ಮ ಅತಿ ಅಮೂಲ್ಯವಾದಂತಹ ಆಶೀರ್ವಾದಗಳನ್ನ ನಮ್ಮ ಮೊಯಿನ್ ರವರಿಗೆ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆ ಅಂದ್ರೆ ಮಂಜಣ್ಣ, ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಲಿಕ್ಕೆ ಆಗಲ್ಲ. ರೈತಾಪಿ ವರ್ಗದವರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ, ದುಡ್ಡಿರೋರು ದುಡ್ಡು ಇಲ್ದಿರೋರು ಎಲ್ಲರೂ ಕೂಡ ಬಂದು ಕೈ ಜೋಡಿಸಿದ್ರೆ ಮೊಯಿನ್ ರವರು ಇನ್ನೂ ಮುಂದೆ ಒಂದು ಹೆಜ್ಜೆ ಆಗ್ತಾರೆ ಅಂತ ಹೇಳ್ತಾ, ಇಂತಹ ಒಂದು ಮುಳಬಾಗಿಲು ಸೆಲೆಬ್ರೇಷನ್ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ತಾಲೂಕಿನಲ್ಲಿ ಕೂಡ ಬ್ರಾಂಚ್ಗಳನ್ನ ಪ್ರಾರಂಭ ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ, ಕುಡುಮಲೆ ಗಣಪತಿಯ ಆಶೀರ್ವಾದ ಸದಾ ಇರಲಿ, ನಮ್ಮ ಬಾಬಾ ಹೈದರ್ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ಇರಲಿ, ಎಲ್ಲವೂ ಕೂಡ ಒಂದು ತಾಯಿ ಮಕ್ಕಳಂತ ನಾವೆಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ. ಎಲ್ಲಾ ತಾಲೂಕಿನಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಇಂತಹ ಮುಳಬಾಗಿಲು ಸೆಲೆಬ್ರೇಷನ್ ತುಂಬಾ ಹೆಸರು, ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ ಮಂಜಣ್ಣ. ಹೆಸರಂತೂ ನಯಜಣ್ಣ, ಹೆಸರಂತೂ ತುಂಬಾ ಚೆನ್ನಾಗಿದೆ. ಮುಳಬಾಗಿಲು ಸೆಲೆಬ್ರೇಷನ್ ಎಲ್ಲೂ ಕೂಡ ಇಟ್ಟಿಲ್ಲ. ವಿಧವಾದ ಮುಳಬಾಗಿಲು ದೋಸೆ ಅವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ, ಆದರೆ ಮುಳಬಾಗಿಲು ಸೆಲೆಬ್ರೇಷನ್ ತುಂಬಾ ಅದ್ಭುತವಾಗಿದೆ. ಸೆಲೆಬ್ರೇಷನ್ ನಾವು ಮುಳಬಾಗಿಲು ತಾಲೂಕಿನಲ್ಲಿ ಹುಟ್ಟಿದವರು, ನಾವೆಲ್ಲರೂ ಕೂಡ ಅದೃಷ್ಟವಂತರು. ಆ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಇಂತಹ ಒಂದು ಹೆಸರು ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಅನ್ನೋ ಮನೋಭಾವ ನಾವೆಲ್ಲರೂ ಇಟ್ಕೊಂಡು ಈ ಸಂದರ್ಭ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸಿ ಮಂಜಣ್ಣನವರು, ಮತ್ತೆ ನಮ್ಮ ಗ್ರಾಮಾಂತರ ಗೌರವ ಅಧ್ಯಕ್ಷರಾಗಿರುವಂತಹ ಸನ್ನವಡಿ ನಯಾಜಣ್ಣನವರು, ಮತ್ತೆ ನಮ್ಮ ಹೈರಿನಗರ್ ಯುವ ನಾಯಕರು, ನಮ್ಮ ಸಂಘಟನೆಯ ಹಳೆಯ ಸದಸ್ಯರು ಎಲ್ಲರೂ ಕೂಡ ಸಂಘಟನೆ ಬೆಳಿಬೇಕು, ಸಂಘಟನೆ ಪರವಾಗಿ ನಾನು ಕೂಡ ಜೊತೆಗಿರ್ತೀನಿ ಅಂತ ಹೇಳ್ಬಿಟ್ಟು ಹಲವಾರು ಕಾರ್ಯಕ್ರಮ ಕಡಿಮೆ ಬಂದರೂ ಕೂಡ ನನ್ನ ಪ್ರೋತ್ಸಾಹ ಜಾಸ್ತಿ ಇರ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ಸೆಲೆಬ್ರೇಷನ್ಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಹೈದರಿನಗರ್ ಮನ್ಸೂರ್ ರವರೇ, ಮನ್ಸೂರ್ ನ್ಯೂ ಫ್ಯಾಷನ್ಸ್ ನ ಮಾಲೀಕರು, ಆ ಒಂದು ನಿಟ್ಟಿನ ಅವರು ಕೂಡ, ನಮ್ಮ ಅಂಬೇಡ್ಕರ್ ರೆಡ್ಡಿರವರೇ, ನಮ್ಮ KSRTC ಡಿಪಾರ್ಟ್ಮೆಂಟ್ ನಮ್ಮ ಕೀಲಾಗಣ್ಣಿ ಫಜಲ್ ಅಣ್ಣನವರೇ, ನಮ್ಮ ಸಂಬಂಧಿಕರು, ಮತ್ತೆ ನಮ್ಮ ಜುಬೇರ್ ಅವರೇ, ಮತ್ತೆ ನಮ್ಮ ನಗರಸಭೆ ಮಾಜಿ ಸದಸ್ಯರಾಗಿರುವಂತಹ ನಮ್ಮ ಮಂಜಣ್ಣನವರೇ, ನಮ್ಮ ಕರವೇ ಮುಖಂಡರು ಹೈದರಿನಗರ್ನ ಸದಸ್ಯರಾಗಿರುವಂತಹ ನಮ್ಮ ಖಾದರ್ ಅಣ್ಣನವರೇ, ನಮ್ಮ ಮುತ್ತಲಪೇಟೆ ರಿಯಾಜ್ ಅಣ್ಣನವರೇ, ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಕರವೇ ಮುಖಂಡರಾದಂತಹ ವಿಜಯ್ ಕುಮಾರ್ ಅಣ್ಣನವರೇ,
ತ್ಯಾಗರಾಜ್ ಕಾಲೋನಿ ನಾಗರಾಜಣ್ಣ, ಎಲ್ಲಿ ನಾಗರಾಜಣ್ಣ? ನಮ್ಮ ನಾಗರಾಜಣ್ಣ ನೋಡಿ, ನಿಜವಾಗ್ಲೂ ಕೂಡ ಇವರಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ. ನಾನು ಅವಾಗ ಹೇಳ್ತಾ ಇರ್ತೀನಿ, ಯಾವುದೇ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ವಿಶ್ವಾಸ ಮುಖ್ಯ, ನಂಬಿಕೆ ಮುಖ್ಯ ಅನ್ನೋ ಮನೋಭಾವನೆ ಇಟ್ಕೊಂಡು ನಮ್ಮ ನಾಗರಾಜರು ನಮ್ಗೆ ಬೆಂಬಲ ಕೊಡ್ತಿರ್ತಾರೆ. ಆ ಉದ್ದೇಶ ಎಲ್ಲರಲ್ಲೂ ಬರಬೇಕು, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಾಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ನಗರ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಮ್ಮ ಇದ್ರೀಸ್ ರವರು, ಯುವ ಘಟಕ ಅಧ್ಯಕ್ಷರು ಮಾಡಿದ್ದು ನಮ್ಮ ಮನ್ಸೂರ್ ಅವರು. ಯಾಕೆಂದ್ರೆ ಇತಿಹಾಸ ತಿಳ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಅಧಿಕಾರ ಪೋಸ್ಟ್ ಮನ್ಸೂರು ಕೊಟ್ಟಾಗ ನನಗೆ ಬೇಡ, ನನಗೆ ಇದ್ರೀಸ್ಗೆ ಕೊಡಿ ಅಂತ ಹೇಳ್ಬಿಟ್ಟು ಇದ್ರೀಸ್ಗೆ ಯುವ ಘಟಕ ಅಧ್ಯಕ್ಷರು ಮಾಡಿದ್ರು. ಅದೇ ರೀತಿಯಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಎಲ್ಲರೂ ಕೂಡ ನಾವು ಒಂದು ದಾರಿಯಲ್ಲಿ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ತುಂಬಾ ಖುಷಿ ಆಯ್ತು. ಈ ಒಂದು ಮುಳುಬಾಗಿಲು ಸೆಲೆಬ್ರೇಷನ್ ಇಲ್ಲಿ ಆನ್ಲೈನ್ ಬುಕ್ಕಿಂಗು ಇದೆ, ಇದೆಯಲ್ಲ ಮೈನ್, ಆನ್ಲೈನ್ ಬುಕ್ಕಿಂಗ್ ಇದೆ. ನೀವೇನಾದ್ರೂ 999 1,000 ರೂಪಾಯಿ, ₹1 ಕಡಿಮೆ ನೋಡಿ, ₹1 ಕಡಿಮೆ ಹಾಕಿದೆ, ₹1,000 ಕರೆಕ್ಟ್ ಆಗಿ ಬರ್ದು ಅಂದ್ಬಿಟ್ಟು 999 1,000 ರೂಪಾಯಿಗೆ ₹1 ಕಡಿಮೆ ಅಂದ್ರೆ 999 999 ರೂಪಾಯಿ. ಆ ಒಂದು ನೀವು ಅಮೌಂಟ್ ಅನ್ನ ಬುಕ್ ಮಾಡ್ಕೊಂಡ್ರೆ, ಈ ಸೆಲೆಬ್ರೇಷನ್ ಬುಕ್ ಮಾಡ್ಕೊಂಡ್ರೆ ಆ ಒಂದು ನಿಮ್ಗೆ ಕೇಕ್ ಕೂಡ ಅದರಲ್ಲಿ ಉಚಿತವಾಗಿರ್ತದೆ. ಇಲ್ಲಿ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಬಂದ್ಬಿಟ್ರೆ ನಾವೆಲ್ಲೋ ಬೆಂಗಳೂರು, ಮೈಸೂರು, ಧಾರವಾಡ, ಹುಬ್ಳಿಲೋ ಎಲ್ಲೋ ಮಾಡ್ದಂಗೆ ಇರ್ತದೆ. ಆ ಒಂದು ಸೆಲೆಬ್ರೇಷನ್ ಮುಳುಬಾಗಿಲಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ತರ ಆಗಿರೋದು ತುಂಬಾ ಖುಷಿ ತಂದಿರೋದು ವಿಚಾರ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಲ್ಲಿ ಬಂದು ನಮ್ಮ ಅಮೂಲ್ಯವಾದ ಆಶೀರ್ವಾದಗಳನ್ನ ಮೊಯಿನ್ ರವರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಆನ್ಲೈನ್ ಕೂಡ ಬುಕಿಂಗ್ ಮಾಡ್ಕೋಬಹುದು. ಸೈಬರ್ ಕೂಡ ಇದೆ. ಅದೇ ರೀತಿ ನೀವು ಏನಾದ್ರು ಇಲ್ಲಿ ಬರಕ್ಕೆ ಆಗಲಿಲ್ಲ ಅಂದ್ರೆ ಮನೆಯಲ್ಲಿ ಕೂಡ ನಿಮ್ಗೆ ಡೆಕೋರೇಷನ್ಸ್ ನಮ್ಮ ಮೊಯಿನ್ ರವರು ಮಾಡ್ಕೊಡ್ತಾರೆ. ಮುಳುಬಾಗಿಲು ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ಏನು ಅದ್ರಲ್ಲಿ ಆನ್ಲೈನ್ ಅಲ್ಲಿ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಮತ್ತೊಂದು ಎಲ್ಲವೂ ಕೂಡ ಆ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಮೊಯಿನ್ ರವರೇ ಅಕಸ್ಮಾತ್ ಜನ ಜಾಸ್ತಿ ಏನಾದ್ರು ಒಂದು 200 ಜನ, 500 ಜನ, 1000 ಜನ ಆದ್ರೂ ಕೂಡ ಆ ಒಂದು ಡೆಕೋರೇಷನ್ ನಮ್ಮ ಮೊಯಿನ್ ರವರೇ ಅಲ್ಲೇ ಬಂದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನ್ ಆಕರ್ಷಕ ರೀತಿಯಲ್ಲಿ ಎಲ್ಲವೂ ಕೂಡ ಅಲ್ಲೇ ಬಂದು ಮಾಡಿಕೊಡ್ತಾರೆ. ಈ ಸಂದರ್ಭ ಹೇಳ್ತಾ ಇಲ್ಲೇ ಎಲ್ಲವೂ ಕೂಡ ನೀವು ಪಿಜ್ಜಾ, ಬರ್ಗರು, ಐಸ್ ಕ್ರೀಮು ಎಲ್ಲವೂ ಕೂಡ ಇಲ್ಲೇ ಇದೆ. ತಾವೆಲ್ಲರೂ ಆರಾಮಾಗಿ ಬಂದು ಕುಳಿತು ಒಂದು 1 ಗಂಟೆಗಳ ಕಾಲ, 2 ಗಂಟೆಗಳ ಕಾಲ ತಾವೆಲ್ಲರೂ ಕೂಡ ಇಲ್ಲಿ ಭೇಟಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಮಗದೊಮ್ಮೆ ಇಲ್ಲಿ ಸೇರಿರುವಂತ ಎಲ್ಲರಿಗೂ ಕೂಡ, ಯಾರನ್ನ ಹೆಸರು ಮರ್ತಿದ್ದೀನ, ಎಲ್ಲರೂ ಕೂಡ ನಮ್ಮ ಮನ್ಸೂರ್ ಅವ್ರ ತಂದೆ, ನಮ್ಮ ಗುರುವರು, ನಮ್ಗೆ ಹಿರಿಯರು, ಮಾರ್ಗದರ್ಶಕರು. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತ ಹೋಗೋಣ ಅಂತ ಹೇಳ್ತಾ, ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನೂ ಕರೆಸಿ ಉದ್ಘಾಟನೆ ಮಾಡಿಸಿದ್ದಕ್ಕೆ ತಮಗೆಲ್ಲರಿಗೂ, ನಿಮಗೆ ಹಾಗೂ ನಿಮ್ಮ ಕುಟುಂಬಸ್ಥರಿಗೆ ನಿಮ್ಮ ಜೊತೆ ಯಾವತ್ತೂ ಕರ್ನಾಟಕ ರಕ್ಷಣಾ ವೇದಿಕೆ ಇರುತ್ತೆ. ಹಾಗೆ ಇಲ್ಲಿ ಬಂದಿರುವಂತ ಎಲ್ಲಾ ಮುಖಂಡರು ಕೂಡ ನಿಮ್ ಜೊತೆ ಸದಾ ಬೆನ್ನೆಲುಬಾಗಿ ಇರುತ್ತೆ ಅಂತ ಹೇಳ್ತಾ, ಮತ್ತೊಂದ್ಸತಿ ಇಂತಹ ಮುಳುಬಾಗಿಲು ಸೆಲೆಬ್ರೇಷನ್ ತುಂಬಾ ಹೆಸರು ಚೆನ್ನಾಗಿದೆ. ರಿಯಾಜಣ್ಣ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ಇದ್ರೀಸ್. ಇದು ಚೆನ್ನಾಗಿದೆ. ಇನ್ನೊಂದೇನಪ್ಪಾ ಅಂದ್ರೆ ಮನವಿ, ಎಲ್ಲಾ ತಾಲೂಕುಗಳಲ್ಲೂ ಪ್ರಾರಂಭ ಮಾಡಬೇಕು ನೀವು ಅಂತ ಹೇಳ್ತಾ, ತಮಗೆ ಮತ್ತೆ ತಮ್ಮ ಕುಟುಂಬಸ್ಥರಿಗೆ ಆ ಭಗವಂತನ ಆಶೀರ್ವಾದ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಸದಾ ಅಂತ ಹೇಳ್ತಾ, ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ. ಇವತ್ತು ಮುಳುಬಾಗಿಲು ಪಟ್ಟಣಕ್ಕೆ ಶುಭ ಸುದ್ದಿ ಅಂತ ಹೇಳ್ಬೋದು. ಏನ್ ವಿಚಾರಣೆ ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರಾದಂಥ ಮನ್ಸೂರ್ ಅವರು ಈ ಹುಟ್ಟು ಹಬ್ಬಕ್ಕೆ ಈ ಈವೆಂಟ್ ಪ್ರೋಗ್ರಾಮ್ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಮನೆಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಾಧೆ. ಇದು ಆಲ್ರೆಡಿ ಇವರೆಲ್ಲ ಟೋಟಲ್ ಎಲ್ಲ ಮಾಡಿಟ್ಟಿರೋಂಥ ಜಾಗ. ಬಂದು ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಇಲ್ಲೇ ಹುಟ್ಟದ ಹಬ್ಬ ಮಾಡ್ಕೋಬೋದು, ಅನೇಕ ಪ್ರೋಗ್ರಾಮ್ಗಳು ಮಾಡ್ಕೋಬೋದು. ಸುಮಾರಾಗಿ ಅಂತ ಹೇಳಿದ್ರೆ ಒಂದು 20 ರಿಂದ 25 ಜನ ಬಂತ ಹೇಳಿದ್ರೆ ಇಲ್ಲಿ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಬಹಳ ಅಚ್ಚುಕಟ್ಟಾಗಿ ಎಲ್ಲ ಹೊಸ ಡಿಸೈನ್ ಮಾಡಿ, ನಾನು ಒಳಗೆ ಬಂದಿದ ತಕ್ಷಣ ಎಲ್ಲ ಒಂದು ಚೌಲ್ಟ್ರಿ ಒಳಗೆ ಬಂದಷ್ಟು ಖುಷಿ ಆಯ್ತು ನನಗೆ. ಬಹಳ ಚೆನ್ನಾಗಿದೆ ಈ ಈವೆಂಟು. ಇದು ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಮನ್ಸೂರ್, ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರಾಗಿರೋರು, ಇವ್ರು ಇಂಥದ್ದು ಇನ್ನೂ 1-2 ಪ್ರೋಗ್ರಾಮ್ಗಳು ಇದು ಮಾಡಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.